ವೀಕ್ಷಕರೇ ನಮಸ್ಕಾರ. ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ಒಂದು ಭರ್ಜರಿಯಾದ ಒಂದು ಸಿಹಿ ಸುದ್ದಿಯನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ರಾಜ್ಯ ಸರ್ಕಾರಿ ನೌಕರರು ಸಾಕಷ್ಟು ವರ್ಷಗಳಿಂದ ಈ ಒಂದು ಗುಡ್ ನ್ಯೂಸ್ಗಾಗಿ ಕಾಯ್ತಾನೆ ಇದ್ದರು ಅಂತಲೇ ಹೇಳ್ಬೋದು. ಈ ಒಂದು ಗುಡ್ ನ್ಯೂಸ್ ಏನಾದರೂ ಸಕ್ಸಸ್ ಆಯಿತು ಅಂತಂದರೆ, ಈ ಒಂದು ಫೈನಲ್ ಆಗಿ ಒಂದು ಗುಡ್ ನ್ಯೂಸ್ ಒಂದು ಸಕ್ಸಸ್ ಆದರೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಯಾವ ರೀತಿ ಈ ಒಂದು ಸರ್ಕಾರ ಈ ಒಂದು ಯೋಜನೆಗೆ ಅಂದರೆ ಈ ಒಂದು ಆಯೋಗದ ಶಿಫಾರಸಿನ ಮೇರೆಗೆ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆ ತನಕ. ಹೌದು ಸ್ನೇಹಿತರೆ, ಈ ಒಂದು ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಈಗ ಸದ್ಯದಲ್ಲೇ ನೀಡ್ತಾ ಇದೆ. ಈ ಒಂದು 7ನೇ ವೇತನ ಆಯೋಗ ಏನಿದೆ, ಇದರ ಒಂದು ವರದಿ ಜಾರಿಗೆ ಸಾಕಷ್ಟು ಒಂದು ಸಿದ್ಧವಾಗಿರುವಂಥದ್ದನ್ನು ನೋಡ್ಬೋದು. ಇಲ್ಲಿ ವೇತನ ಪರಿಷ್ಕರಣೆ ಸಹಿತ ಹಲವಾರು ಸವಲತ್ತುಗಳನ್ನು ಈ ಒಂದು 7ನೇ ವೇತನ ಆಯೋಗದಲ್ಲಿ ಒಂದು ಸೇರಿಸಲಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಇಲ್ಲಿ ಸಮಿತಿಯನ್ನು ನೇಮಕ ಮಾಡಿತ್ತು. ಅದರಲ್ಲಿ ಮುಖ್ಯವಾಗಿ ಮುಖ್ಯ ಕಾರ್ಯದರ್ಶಿಯಾಗಿರುವಂಥ ಸುಧಾಕರ್ ರಾವ್ರವರ ಒಂದು ನೇತೃತ್ವದ ಒಂದು ಸಮಿತಿ ಈ ಒಂದು ವರದಿಯಲ್ಲಿ ಒಂದು ಸಾಕಷ್ಟು ಶಿಫಾರಸುವನ್ನು ಒಂದು ಕೊಟ್ಟಿದೆ ಅಂತಲೇ ಹೇಳ್ಬೋದು ಸರ್ಕಾರಕ್ಕೆ. ಇದರ ಒಂದು ಅನುಷ್ಠಾನಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು 7ನೇ ವೇತನ ಆಯೋಗದ ಶಿಫಾರಸು ಈ ಒಂದು ಜುಲೈ 1ರಿಂದಲೇ ಜಾರಿಗೊಳ್ಳಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಲ್ಲಿ ಸಾಕಷ್ಟು ಮೂಲಗಳಿಂದ ಒಂದು ಕೇಳಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ನಾಳೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ಈ ಒಂದು ಇದರ ಬಗ್ಗೆ ಒಂದು ಚರ್ಚೆ ನಡೆಸಿ ಒಂದು ಫೈನಲ್ ಆಗಿ ಜುಲೈ 1ರಿಂದಲೇ ಅನ್ವಯವಾಗುವಂತೆ ಈ ಒಂದು ಪರಿಷ್ಕೃತ ವೇತನ ನೀಡಲು ಇಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಇಲ್ಲಿ ಮೂಲಗಳು ತಿಳಿಸಿದವೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ಸರ್ಕಾರ ಯಾವ ರೀತಿ ಈ ಒಂದು ವೇತನ ಆಯೋಗದ ಒಂದು ಪರಿಷ್ಕರಣೆ ಮಾಡುತ್ತೆ, ಯಾವ ರೀತಿ ಈ ಒಂದು ಅನುಷ್ಠಾನವನ್ನು ಜಾರಿಗೊಳಿಸುತ್ತೆ ಅನ್ನೋದನ್ನು ಇನ್ನು ಕೆಲವೇ ದಿನಗಳಲ್ಲಿ ನೀವು ಕಾದು ನೋಡ್ಬೋದು. ಈ ಒಂದು ಸಚಿವ ಸಂಪುಟದಲ್ಲಿ ಯಾವ ರೀತಿ ನಿರ್ಣಯವನ್ನು ಕೈಗೊಳ್ತಾರೆ, ಹಾಗೆ ಇನ್ನು ಜಾರಿಗೆ ಆಗುತ್ತಾ ಅಥವಾ ಇನ್ನು ಮುಂದೆ ಹೋಗುತ್ತಾ, ಇನ್ನು ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು 7ನೇ ವೇತನ ಆಯೋಗದ ಒಂದು ಶಿಫಾರಸು ಇದಾಗಲೇ ಸಾಕಷ್ಟು ಸರಿ ಒಂದು ಇದರ ಬಗ್ಗೆ ಚರ್ಚೆ ನಡೆದರೂ ಕೂಡ ಇದೊಂದು ಫೈನಲ್ ಆಗಿರಲಿಲ್ಲ. ಸಾಕಷ್ಟು ಒಂದು ಸರ್ಕಾರಿ ನೌಕರರ ಒಂದು ಏನು ತಮ್ಮ ಒಂದು ಒಳಲನ್ನು ಯಾವ ರೀತಿ ತೋಡ್ಕೊಳ್ತಾರೆ ಅಂದರೆ, ಬೇರೆ ಒಂದು ಸಾಕಷ್ಟು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನು ವೇತನ ಕೊಡ್ತಿರ್ತಾರೆ ಅದೇ ಒಂದು ವೇತನ ಆಯೋಗದವರು ಕೂಡ ಒಂದು ರಾಜ್ಯದಲ್ಲೂ ಕೂಡ ಅದೇ ವೇತನವನ್ನು ಪಡ್ಕೊಳ್ತಾ ಇರುವಂಥದ್ದನ್ನು ನೋಡ್ಬೋದು. ಆದರೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಇಲ್ಲ. ಕೇಂದ್ರದಲ್ಲಿ ಒಂದು ಸರ್ಕಾರಿ ನೌಕರರದ್ದು ಬೇರೆ ವೇತನ ಆಯೋಗ ಇರುತ್ತೆ, ಒಂದು ವೇತನವಿರುವಂಥದ್ದು. ಹಾಗೆ ರಾಜ್ಯದಲ್ಲಿ ಒಂದು ವೇತನ ಕೂಡ ಕಡಿಮೆ ಇರುವಂಥದ್ದನ್ನು ನೋಡ್ಬೋದು. ಸೊ ಇಲ್ಲಿ ಏನಂತಂದರೆ, ಒಂದು ಕೇಂದ್ರದ ಸರ್ಕಾರದಲ್ಲಿ ಏನು ವೇತನ ಕೊಡುತ್ತೆ ಹಾಗೆ ರಾಜ್ಯ ಸರ್ಕಾರವು ಇಲ್ಲಿ ಅಷ್ಟೇ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಬೇಕು ಅನ್ನುವಂಥದ್ದು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಬೇಡಿಕೆ ಆಗಿರುವಂಥದ್ದನ್ನು ನೋಡ್ಬೋದು. ಸೊ ಇದನ್ನು ಎಷ್ಟರ ಮಟ್ಟಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಸೊ ನೋಡ್ಬೋದು, ಈ ಒಂದು ಜುಲೈ 1ರಿಂದಲೇ ಈ ಒಂದು 7ನೇ ವೇತನ ಆಯೋಗ ಜಾರಿಗೊಳ್ಳುವಂತೆ ಒಂದು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹಲವಾರು ಮೂಲಗಳು ತಿಳಿಸಿದವೆ. ಹಾಗಾದರೆ ಇನ್ನು ಸ್ವಲ್ಪ ದಿನದಲ್ಲೇ ಕಾದು ನೋಡೋಣ ಈ ಒಂದು ವೇತನ ಆಯೋಗ ಯಾವ ರೀತಿ ಜಾರಿಗೆ ಬರುತ್ತೆ, ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತನ್ನು ಒದಗಿಸ್ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ನೋಡೋಣ. ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ನಮ್ಮ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸುವ ಮೂಲಕ ನಮಗೆ ತಿಳಿಸಬಹುದು. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.